ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆಯೋದನ್ನ ಮರಿಬೇಡಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಹಲೋ ಸ್ನೇಹಿತರೆ, ಬ್ಲಾಗ್ ಶುರು ಮಾಡೋಣ ಅಂತ ಮಾಡಿದೆ. ಈ ಪಕ್ಕದ ಮನೆಯವ್ರ ಮನೇಲಿ ಫಂಕ್ಷನ್, ಸೊ ಕರೆಯೋಕ್ಕೆ ಅಂತ ಬಂದಿದ್ರು. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದವರು. ಸೊ ಕರೆದ್ಬಿಟ್ಟು ಹೋದ್ರು, ಮಗಳದೇನ ಆರತಿ ಫಂಕ್ಷನ್ ಅಂತ. ಸೊ ನೀರು ಚೆಲ್ತಾನಪ್ಪ ಭಗವಂತ. ಹಲೋ ಸ್ನೇಹಿತರೆ, ಅಡುಗೆ ಮಾಡ್ತಾ ಇದ್ದೀನಿ ಇವಾಗ. ನನಗೆ ಯಾಕೋ ನೆಗಡಿ ಆಗಿ ಯಾರು ಕಣ್ಣು ಬಿತ್ತ ಏನೋ ಗೊತ್ತಿಲ್ಲ, ಮೈಕೈಲ ನೋವು, ಸ್ವಲ್ಪ ಒಂಥರ ಏನೋ ಅಂತಾರೆ ಕೆಲಸ ಮಾಡೋಕೆ ಒಂಥರ ಆಲಸ್ಯ ಅಂತಾರೆ ನೋಡಿ, ಹಂಗಾಗಿದೆ. ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಸೋಮವಾರ. ಸೊ ನಿಮಗೆ ತುಪ್ಪದಿಂದ ಮಾಡಿದಂಥ ನೋಡ್ಕೊಂಡು ಸೊ ಏನೋ ತೋರಿಸೋಣ ಅಂತ ಬಂದೆ. ಸಾರಿ, ನಿನ್ನೆ ಒಂದು ಸೌಂಡ್ ಕಮ್ಮಿ ಮಾಡು. ಮತ್ತು ಇವಾಗ ಟೈಮ್ ಬಂದು 5:10. ಸೊ ನಿನ್ನೆ ಒಂದು ಸ್ಕ್ರಬ್ದು ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಎಡಿಟಿಂಗ್ ಪ್ರಾಬ್ಲಮಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಏನೇನು ಹಾಕಿದ್ದೀನಿ ಅನ್ನೋದು ಕಟ್ಟಾಗಿಬಿಟ್ಟಿದೆ. ಸೊ ಅದರದ್ದೊಂದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ಅದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ದಯವಿಟ್ಟು ಚೆಕ್ ಮಾಡಿ ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ. ಸೊ ಮಿಸ್ ಆಗಲ್ಲ, ಗೊತ್ತಾಗುತ್ತೆ ನಿಮಗೇನೆ. ಅಕ್ಕಿ ಹಿಟ್ಟು, ಸಕ್ಕರೆ, ಕಾಫಿ ಪೌಡರು, ಅಲೋವೆರಾ ಜೆಲ್ಲು, ಹನಿ ಮತ್ತು ಆಲಿವ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ, ಯಾವುದಾದ್ರೂ ಒಂದು ಬಾಡಿ ವಾಶ್, ಇಷ್ಟನ್ನು ಹಾಕಿದ್ದೀನಿ. ಅದರಲ್ಲಿ ಹಾಕಿದ್ದೀನಿ, ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ. ತೊಂದರೆ ಇಲ್ಲ, ಯಾಕೆಂದರೆ ಒಂದೊಂದು ಸಲ ಈ ಥರ ಮಿಸ್ ಆಗುತ್ತೆ ಎಂಥವ್ರಿಗೂ ಕೂಡ. ಇದು ನೈಟ್ ಒಂದೊಂದು ಸಲ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತೀನಲ್ವ, ಸೊ ಆವಾಗ ನಿದ್ದೆ ಇದರಲ್ಲೋ ಏನೋ ವೀಡಿಯೋಸು ಸ್ಕಿಪ್ ಆಗಿಬಿಟ್ಟಿರುತ್ತೆ, ಅಥವಾ ಎಡಿಟಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇವಾಗ ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂತಂದರೆ, ನಾನು ಹೇಳಿದ್ದೆ ತುಪ್ಪ ಹಾಕಿ ಒಂದು ಫೇಸ್ ಇದನ್ನು ಮಾಡೋದನ್ನು ತೋರಿಸ್ತೀನಿ ಅಂತ. ಸೊ ಬನ್ನಿ ಅದನ್ನು ಮಾಡ್ಕೊಳ್ಳೋಣ. ತುಂಬ ದಿನ ಆಯಿತು ನನಗೂ ಖಾಲಿಯಾಗಿ ಅದು. ಸೊ ಇವಾಗ ತೋರಿಸ್ತಾ ಇದ್ದೀನಿ ಆಯಿತಾ. ನೋಡಿ, ನಂದು ಬಾಕ್ಸಲ್ಲೂ ಖಾಲಿ ಆಗಿದೆ. ಸುಮಾರಷ್ಟು ಜನ ಕಲರ್ ಬರಲಿಲ್ಲ ಅಂತ ಹೇಳ್ತೀರಾ. ನೋಡೋಣ, ನಾನು ಟ್ರೈ ಮಾಡ್ಬಿಡುವ ಆಯಿತಾ. ನೋಡಿ, ಈಗ ಇದನ್ನ ಇಟ್ಕೊಂಡು ಕೂತಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಈ ಥರ ಗಟ್ಟಿನೇ ಇರಬೇಕು ತುಪ್ಪ. ಸೊ ಜಮ್ಮ, ಅಲ್ಲೊಂದು ನ್ಯೂಸ್ ಪೇಪರ್ ಕೊಡೋಕ್ಕಂದ, ಅಲ್ಲಿ ತಾಂಬೋಗಿ ಒಂದು ಮೂಲೆಯಲ್ಲಿ ಇಟ್ಟಿದ್ದೀನಿ. ಅಲ್ಲಿ ನೋಡಿ, ನಾನು ಈ ಥರದ್ದು ಮೆಡಿಕಲ್ ಶಾಪಲ್ಲಿ ನಾನು ತೊಗೊಂಡಿರೋದು. ಇದು ಏನಂತಾರೆ, ಕೇಸರಿ ದಳ ಆಯಿತಾ. ಅವತ್ತು ನಾನು ಸ್ವಲ್ಪ ನೆನೆಸಿಟ್ಟಿದ್ದೆ, ಹಂಗಾಗಿ ಸ್ವಲ್ಪ ಕಲ್ಲರ್ ಬಂದಿರ್ಬೋದು. ಸೊ ಇವತ್ತೇನು ನೆನೆಸಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ಅಂತಲೇ ಮತ್ತೆ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನಿಮಗೆ ಗ್ಲಾಸಿ ಸ್ಕಿನ್ನು ಬರುತ್ತೆ, ಚೆನ್ನಾಗಿರುತ್ತೆ. ಇದು ಕೂಡ ನನಗೂ ಇದು ತುಂಬಾ ಹೆಲ್ಪ್ ಆಗಿದೆ. ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಅಲೋವೆರಾ ಜೆಲ್ ಬೇಕಾಗುತ್ತೆ, ಮತ್ತು ತುಪ್ಪ, ಇದು ಕೇಸರಿ ದಳಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಮಾಡೋಣವಾ. ಗಟ್ಟಿ ತುಪ್ಪನೇ ಬೇಕು. ಅವತ್ತೂ ಥರ ನಾನು ತೆಳುವಾಗಿರೋ ತುಪ್ಪ ಹಾಕಿದ್ದೆ, ದಯವಿಟ್ಟು ಆ ಥರದ್ದು ಹಾಕ್ಕೋಬೇಡಿ. ಸೊ ನಾನು ಉಪಯೋಗಿಸ್ತಾ ಇರೋದು GRB ತುಪ್ಪ, ನಂದಿನಿ ತುಪ್ಪ, ಯಾವುದಾದ್ರು ಹಾಕ್ಕೊಳ್ಳಿ. ನಾನಿಲ್ಲಿ GRB ತುಪ್ಪ ಹಾಕ್ಕೊಂಡಿದ್ದೀನಿ. ಏನು ಅಂತಂದರೆ, ಈ ಕೇಸರಿ ದಳ ನೆನೆಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇದು ಕಲರ್ ಚೆನ್ನಾಗಿ ಬರುತ್ತೆ. ಸೊ ನೋಡೋಣ, ನಾನು ಟ್ರೈ ಮಾಡ್ತೀನಿ. ಸುಮಾರಷ್ಟು ಜನಕ್ಕೆ ಕಲ್ಲರ್ ಅದು ಬರಲಿಲ್ಲ ಶ್ವೇತಾ ಅವರೇ ತುಪ್ಪ ಅಂತ ಅಂದರೆ, ಸೊ ನಾನು ಅದಕ್ಕೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಥವಾ ಇದನ್ನು ನೀವು ಅಲೋವೆರಾ ಒಂದು ಜೆಲ್ಲಲ್ಲಾದ್ರೂ ಮಾಡೋಕ್ಕೆ ಮುಂಚೆ ಈಗ ಸಂಜೆ ಮಾಡ್ತಾಯಿದ್ವಿ ಅಂತಂದರೆ ಅಲೋವೆರಾ ಜೆಲ್ಲಲ್ಲಿ ಅದನ್ನು ಒಂದು ಸ್ವಲ್ಪ ನೆನೆಸಿಡಿ, ಕಲ್ಲರ್ ಬರುತ್ತೆ ಅಂತ ನನಗನ್ನಿಸುತ್ತೆ. ಸೊ ನಾನು ಕೂಡ ಹಂಗೆ ಟ್ರೈ ಮಾಡ್ತಾಯಿದ್ದೀನಿ. ಒಂದ್ಸಲ ನಾನು ನೆನೆಸಿಟ್ಟಿದ್ದೆ ತುಪ್ಪದಲ್ಲಿ. ಅದೇನು ಅಂದರೆ ತುಪ್ಪ ಈಚೆ ಇಟ್ಟರೆ ಈ ಬಿಸಿಲಿಗೂ ಅದಕ್ಕೂ ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತಲ್ವ, ಅದಕ್ಕೆ. ಸೊ ಇದೇನು ಅಂದರೆ, ಇದು ಮಸಿಯೋದ್ರಲ್ಲೇ ಇರೋದು. ಚೆನ್ನಾಗಿ ಮಸಿಬೇಕು, ಕ್ರೀಮ್ ಥರ ಬರೋ ಥರ. ಈ ಥರ ತುಪ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ನೀವು ಇದು ಮಾಡಿಬಿಟ್ರೆ
ಹೌದಾ ಕಂದ? ನೋಡಿ ಇನ್ನೂ ಒಂದೆರಡು ಹಾಕ್ಕೊತಾ ಇದ್ದೀನಿ ದಳಗಳು. ತೊಂದರೆ ಇಲ್ಲ, ಇದನ್ನು ನೀವು ಬಾಕ್ಸ್ಗಾಗಿ ಇಟ್ಟಾಗ ಕಲರ್ ಬರುತ್ತೆ. ಏಕೆ ಅಂತಂದರೆ ಇದು ನೆನ್ಕೊಳುತ್ತಲ್ವ ತುಪ್ಪದಲ್ಲಿ. ಸೊ ನೋಡಿ ಅಲೋವೆರಾ ಜೆಲ್ ಹಾಕ್ಕೊತಾ ಇದ್ದೀನಿ. ಕೆಲವರು ಇದನ್ನು ನಿಮಗೆ ರೋಸ್ ವಾಟ್ರ್ ಹಾಕಿ ತೋರಿಸ್ತಾರೆ, ನಾನು ಮೊದಲೇ ಹೇಳಿದ್ದೀನಿ. ಬಟ್ ರೋಸ್ ವಾಟ್ರ್ ಹಾಕಿದ್ರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ, ಬೂಸ್ಟ್ ಬರುತ್ತೆ, ನೀರಲ್ವ ಅದು. ನಾನೆಲ್ಲ ಟ್ರೈ ಮಾಡಿನೇ ನಿಮಗೆ ತೋರಿಸೋಂಥದ್ದು. ಸೊ ತೋರಿಸೋವಂಥದ್ದು. ಸೊ ನಾನು ಉಪಯೋಗಿಸ್ದಲೇ ಯಾವುದನ್ನು ತೋರಿಸಲ್ಲ, ಆಯಿತಾ. ನನಗೆ ಮೇಯ್ನಾಗಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವೇನೋ ತೋರಿಸ್ತಿದ್ದೀವಿ ಅಂತ ಯಾರೋ ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಬಂದು ಕಾಪಿ ಮಾಡಿ ನಾನು ತೋರಿಸಲ್ಲ. ಸೊ ಫಸ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಚೆನ್ನಾಗಿದೆ ಅಂತ ಅಂದರೆ ಖಂಡಿತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬಟ್ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಬಿಸಿಲು ಸ್ಟಾರ್ಟ್ ಆಯಿತು. ಸ್ವಿಚ್ ಹೊಡೆದಾಕ್ಬಿಟ್ಟು ಯಾಕಣಮ್ಮ, ಸ್ವಿಚ್ ಬಂಗಾರ ಆಫ್ ಮಾಡಿದ್ರಾ? ಹಾಂ ಹೌದಾ, ಹೋಗ್ಲಿ ಬಿಡು ಕಂದ. ಸೊ ಇದಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಸಿರಿ. ಎಷ್ಟು ಸಾಧ್ಯನೋ ಅಷ್ಟು ಕ್ರೀಮ್ ಆಗಬೇಕದು, ಆಯಿತಾ. ಇದಂತೂ ನನಗೆ ತುಂಬಾ ಯೂಸ್ ಆಗಿದೆ. ಕ್ಯಾರೆಟ್ ಆಯಿಲ್ ಯೂಸ್ ಆಗಿದೆ, ಇದು ಯೂಸ್ ಆಗಿದೆ. ಸೊ ನಾನು ಸುಮಾರಷ್ಟು ಬ್ಯೂಟಿ ಐಟಮ್ಸ್ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇರ್ತೀನಿ. ಸೊ ಇದಕ್ಕೆ ನೀವು ಇಷ್ಟ ಅಂತ ಅಂದರೆ ನೋಡಿ, ಎಲ್ಲೋ ಇಟ್ನಲ್ಲಪ್ಪ, ಇಲ್ಲಿದೆ. ವಿಟಮಿನ್ ಇ ಕ್ಯಾಪ್ಸಲ್ ಕೂಡ ಹಾಕ್ಕೋಬೋದು ನೀವು. ಇದಕ್ಕೆ ಕೈಗೆ ಕಾಲಿಗೆ ಎಲ್ಲ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಫೇಸ್ಗೆ ಏನು ಅಪ್ಲೈ ಮಾಡ್ತೀವೋ ನಾವು ಹೊಟ್ಟೆಗೂ ಕೂಡ ಹಂಗೆ ತೊಗೋಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ABC ಜ್ಯೂಸ್ ತೊಗೊಳ್ಳಿ. ನಾನು ಸುಮಾರು ಸಲ ನಾನು ನಿಮಗೆ ಹೇಳಿದ್ದೀನಿ ಹೇಗೆ ಇಷ್ಟೊಂದು ಕಲರ್ ಬಂದೆ ಅಂತ. ಸೊ ನಾನು ಒಂದು ಸ್ವಲ್ಪ ಎಳೆಗಂಪು ಇದ್ದಿದ್ದು ನಾನು, ಆ್ಯಕ್ಚುಲಿ ಹೇಳಬೇಕು ಅಂದರೆ. ತುಂಬ ಕಪ್ಪಲ್ಲ, ತುಂಬ ಕಪ್ಪೇನಿರಲಿಲ್ಲ, ಮೀಡಿಯಮ್ ಕಲರ್ ಇದ್ದೆ. ಸೊ ನನ್ನ ಕೈ ಇದು ಎಲ್ಲ ಇಷ್ಟೊಂದು ಕಲರ್ಸ್ ಇರಲಿಲ್ಲ, ಹೇಳಬೇಕು ಅಂತ ಅಂದರೆ. ಇರೋದನ್ನು ಹೇಳ್ತೀನಿ. ಸೊ ನಾನು ಇದನ್ನೆಲ್ಲ ಯೂಸ್ ಮಾಡ್ತಾ ಚೆನ್ನಾಗಿ ಕಲರ್ ಬಂದೆ ಅಂತಲೇ ಹೇಳ್ಬೋದು. ಸೊ ಬಾಣಂತನದಲ್ಲಿ ಕಲರ್ ಬಂದೇ ಬರ್ತೀವಿ ಹೆಣ್ಮಕ್ಳು. ಮಕ್ಕಳಾದಮೇಲೆ ಒಂದು ಹೆಣ್ಮಕ್ಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಮಗು ಆದಮೇಲೆ ಎಂಥವ್ರು ಹೆಣ್ಮಕ್ಳು ಚೆನ್ನಾಗಿ ಕಾಣಿಸೋದು. ಸೊ ನಾನು ಹಾಗೆಯೇ ರೋಹಿತ್ ಹುಟ್ಟಿದ ಮೇಲೆ ತುಂಬ ಚೆನ್ನಾಗಾದೆ ನಾನು. ಹೇರು ಎಲ್ಲ ಸಖತ್ತಾಗಿ ಆಗಿತ್ತು. ಸೊ ಸುಜಿತ್ ಹುಟ್ಟಿದ ಮೇಲೂ ಚೆನ್ನಾಗಾಗಿದ್ದೆ. ಗುಂಡು ಮರಿ ಲೈಟ್ ಯೆಲ್ಲೋ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಬರಲಿಲ್ಲ ಅಂತೀರ ನೋಡಿ. ನಾನು ಡೈರೆಕ್ಟೇ ಹಾಕಿ ಮಸೀತಾ ಇದ್ದೀನಿ ನೋಡಿ, ಎಷ್ಟು ಚೆಂದ ಕಲರ್ ಬಂದಿದೆ. ಯಾಕೆ ಕಲರ್ ಬರೋಲ್ಲ? ಆ್ಯಕ್ಚುಲಿ ಏನು ಗೊತ್ತಾ, ನೀವು ಇದು ಒರಿಜಿನಲ್ ಇಲ್ಲ ಅಥವಾ ಚೆನ್ನಾಗಿಲ್ಲ ಅಂದರೆ ಖಂಡಿತ ಮೋಸ್ಟ್ಲಿ ಕಲರ್ ಬರಲ್ವೇನೋ. ನಾನು ನಿಮ್ಮ ಎದುರಿಗೇ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವುದೇ ಮುಚ್ಚುಮರೆ ಇರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಒಳ್ಳೆ ಯೆಲ್ಲೋ ಕಲರ್ ಆಗ್ತಾಯಿದೆ ನೋಡಿ. ಸ್ವಲ್ಪ ಅಲೋವೆರಾ ಜೆಲ್ ಹಾಕೋಣ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಬರಲಿಲ್ಲ ಶ್ವೇತಾ ಅವರೇ, ಕಲರ್ ಬರಲಿಲ್ಲ ಅಂತೀರ ನೋಡಿ. ನೀವು ಏನೋ ಒಂದು ಮಸಿಯೋದ್ರಲ್ಲಿ ಮಿಸ್ಟೇಕ್ ಮಾಡಿರ್ತೀರ, ಅಥವಾ ಏನಂತಾರೆ ಕೇಸರಿ ದಳ ಪ್ಯೂರ್ ಇರೋಲ್ಲ ಅಷ್ಟೇ ನನ್ನ ಪ್ರಕಾರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ. ಗಟ್ಟಿ ತುಪ್ಪ ಹಾಕ್ಕೊಬೇಕು ಈ ಥರ. ನಾನು ಒಂದು ಸಲ ಮಿಸ್ಟೇಕ್ ಮಾಡಿದೆ, ಗಟ್ಟಿ ತುಪ್ಪ ಹಾಕ್ಕೊಂಡಿರ ಸಕ್ಕತ್ತಾಗಿ ಬರ್ತಾಯಿದೆ. ಇವಾಗಂತೂ ಆವತ್ತಕ್ಕಿಂತ ಇನ್ನೂ ಸೂಪರಾಗಿ ಬರ್ತಾಯಿದೆ ನೋಡಿ. ಆದಷ್ಟು ನೀವು ಹೇಗೆ ಮಸೀತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನು ಗೊತ್ತಾ, ಇದೊಂದಿದ್ರೆ ಸಾಕು ನನ್ನ ಪ್ರಕಾರ. ಇದೊಂದಿದ್ರೆ ಸಾಕು ಸ್ನೇಹಿತರೆ, ನಮ್ಮ ಫೇಸಲ್ಲಿರೋ ಅಂಥ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಗುತ್ತೆ. ಯಾಕಂದರೆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಲಿಪ್ಸ್ ಹೊಡೆದಿದ್ರೆ ಅದು ಕೂಡ ನೈಟ್ ಹಚ್ಚಿ ಮಲಗಿದ್ರೆ ಕ್ಲಿಯರ್ ಆಗುತ್ತೆ. ಸ್ಕಿನ್ ಒಳ್ಳೆ ಕಲರ್ ಬರುತ್ತೆ. ಆಮೇಲೆ ಇದೊಂದು ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲೋ ಅಷ್ಟೊಂದು ದುಡ್ಡುಗಳನ್ನ ಕೊಟ್ಟು ಕೆಮಿಕಲ್ ಯೂಸ್ ಮಾಡೋದ್ರ ಬದಲು ಮನೇಲೇ ಈ ಥರ ಮಾಡಿಕೊಂಡು ಹಚ್ಚೋದ್ರಿಂದ ಸೊ ನಮಗೂ ಭಯ ಇರಲ್ಲ ಯಾವ ಕ್ರೀಮು ಏನು ಎತ್ತ ಅಂತ. ಸೊ ನಿಮಗೆ ಗೊತ್ತಿರುತ್ತೆ ನನ್ನ ಬ್ಲಾಗ್ಗಳಲ್ಲಿ ನಾನು ಯಾವುದೇ ಪ್ರಾಡಕ್ಟ್ಗಳು ಇವೆಲ್ಲ ಜಾಸ್ತಿ ರಿವ್ಯೂ ಕೊಡಲ್ಲ ನಾನು. ಆ್ಯಕ್ಚುಲಿ ನಾನು ಈ ಥರದ್ದು ಹೋಮ್ ಮೇಡು ಈ ಥರದ್ದೆಲ್ಲ ತೋರಿಸ್ತಾ ಇರ್ತೀನಿ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ನಾನು ನಿಮ್ಗೆ ತೋರಿಸ್ತೀನಿ ಮತ್ತೊಮ್ಮೆ ನೋಡಿ, ಇಲ್ಲೇ ನೋಡಿ
ನಿಮ್ಮ ಎದುರುಗೇ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕ್ಯಾಪ್ಸಲ್ ಬೇಕಾದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕ್ಯಾಪ್ಸಲ್ ಬದಲು ಇದೇ ಸಾಕಾಗತ್ತೆ, ಏನು ಬೇಕಾಗಲ್ಲ. ಕೆಲವ್ರು ಹಾಕ್ಕೊತಾರೆ, ನಾನೇನು ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸಲ ನೋಡಿ ತುಂಬ ಚೆನ್ನಾಗಿ ಕಲರ್ ಬರ್ತಾಯಿದೆ ನೋಡಿ. ಬರ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರೀಮ್ ಥರ. ಚಿನ್ನಮ್ಮ ಒಂದು ಸ್ಪೂನ್ ತಗೊಂಡು ಹೋಗಮ್ಮ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿ ನೋಡಿ. ನೀವೇನೋ ಮಸೆಯೋದ್ರಲ್ಲೋ ಅಥವಾ ಏನೋ ಮಿಸ್ಟೇಕ್ ಮಾಡಿರ್ತೀರೇನೋ, ನನಗಂತೂ ಗೊತ್ತಿಲ್ಲ. ನೋಡಿ ನೀವು ಇದನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಉಪಯೋಗಿಸ್ಬೋದು. ಆಮೇಲೆ ಫೇಸು ಒಳ್ಳೆ ಕಲರ್ ಬರುತ್ತೆ ಸ್ನೇಹಿತರೆ. ಇದು ನೋಡಿ, ಇದರಲ್ಲೇ ನೋಡಿ ಇಲ್ಲಿ ಎಷ್ಟು ಕ್ರೀಮ್ ಥರ ಬಂದಿದೆ. ತುಪ್ಪ ಎಲ್ಲಾದರೂ ಈ ಥರ ಬರ್ಲಿಕ್ಕೆ ಸಾಧ್ಯನಾ? ನೋಡಿ ನೋಡಿ, ಕ್ರೀಮ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ನಾನು ಇನ್ನೆಷ್ಟೊತ್ತು ಮಾಡಿದ್ದೀನಿ, ತುಂಬ ಕಡಿಮೆ ಟೈಮಲ್ಲಿ ಮಾಡಿರೋ ಅಂಥದ್ದು. ಸೊ ನೋಡಿ, ಇದು ನಮ್ಮ ಗುಬ್ಬಿಲಿ ಐ ಥಿಂಕ್ ಇದು ಮಹಾವೀರ ಮೆಡಿಕಲಲ್ಲಿ ನಾನು ಪರ್ಚೇಸ್ ಮಾಡಿ ತಂದಿರೋ ಅಂಥದ್ದು. ಸಾಮಾನ್ಯವಾಗಿ ನಾನು ಮನೇಲಿ ಅದನ್ನು ಇಟ್ಟೇ ಇರ್ತೀನಿ, ಯಾಕೆಂದರೆ ಅದಕ್ಕೆ ಎಲ್ಲದಕ್ಕೂ ಹಾಕ್ತಾಯಿರ್ತೀನಿ. ಕೆಲವೊಂದು ಸಲ ಕೇಸರಿ ಬಾತು ಇದಕ್ಕೆಲ್ಲ ಹಾಕ್ತಾಯಿರ್ತೀನಿ. ಒಂದಷ್ಟು ಕ್ರೀಮ್ಗಳು, ಈ ಥರ ನೈಟ್ ಕ್ರೀಮ್ಗಳು ಮಾಡ್ಕೊತಾ ಇರ್ತೀನಿ. ಆ ಥರದ್ದೆಲ್ಲ ಆರಾಮಾಗಿ ಮಾಡ್ಕೋಬೋದು ಈ ಥರ ಪ್ರಾಡಕ್ಟ್ಗಳು ಮನೆಯಲ್ಲಿ ಇಟ್ಕೊಂಡ್ರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವೇ ನೋಡ್ತಾ ಇದ್ದೀರಲ್ವ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಕು, ಇಷ್ಟು ಲೈಟಾಗಿ ಲೆಮನ್ ಯೆಲ್ಲೋ ಕಲರ್ ಬಂದಿದೆ ನೋಡಿ. ಕೇಸರಿ ಹಾಕಿರೋದ್ರಿಂದ ಫೇಸ್ ಒಳ್ಳೆ ಕಲರ್ ಬರುತ್ತೆ. ಸೊ ನನಗಂತೂ ತುಂಬಾ ಸೆಟ್ ಆಗಿದೆ ಇದು. ಡ್ರೈ ಸ್ಕಿನ್ ಅವ್ರಿಗಂತೂ ಇನ್ನೂ ಹೆಲ್ಪ್ ಆಗುತ್ತೆ. ನೋಡಿ ಈ ಸುಜಿತ್ ನೋಡಿ, ಆ ರೋಹಿತ್ ಏನಕ್ಕೋ ಕರ್ದ ಅಂತ ಎದ್ದೋದೆ, ಬರೋ ಅಷ್ಟರಲ್ಲಿ ಹೆಂಗೆ ಮಾಡಿದಾನೆ ನೋಡಿ. ಹೌದಾ, ಕೊಡ್ತೀನಿ ನೋಡಿ ಏಟಿಗ. ಇದನ್ನ ಸ್ನೇಹಿತರೆ ಡೀಟೇಲಾಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನಲ್ಲಿ ಫುಲ್ಲಾಗಿ ಡೀಟೇಲಾಗೆ ತೋರಿಸಿದ್ದೀನಿ. ಸೊ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇರೋದು. ಜಿಡ್ಡಿರಲ್ಲ ನೋಡಿ, ತುಪ್ಪ ಅಂತಲೂ ಗೊತ್ತಾಗಲ್ಲ, ಜಿಡ್ಡು ಇರಲ್ಲ ಆ್ಯಕ್ಚುಲಿ. ನೋಡಿ ಇದು ಅಷ್ಟು ಜಿಡ್ಡಿರಲ್ಲ ನೋಡಿ. ಶೈನಿಂಗ್ ಬರ್ತಿದ್ಯಾ, ಕೈ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆಲ್ಲ. ಇದನ್ನೆಲ್ಲ ಉಪಯೋಗಿಸೋದಕ್ಕೆ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿರೋದು ನೋಡಿ. ರಿಯಲಾಗಿ ನೋಡಿ ನನ್ನನ್ನು, ಗೊತ್ತಾಗುತ್ತೆ ನೀವು ರಿಯಲ್. ಸೊ ಇದು ಆಲ್ಮೋಸ್ಟ್ ಆಯಿತು ನೋಡಿ. ಇದು ಒಂದು ಡಬ್ಬಿಗೆ ಟೈಮ್ ಎಷ್ಟು ಗಂಟೆ ಅಲ್ವಾ? 20 ಗಂಟೆ ಮಕ್ಕಳು ರಾತ್ರಿ ಆಗುತ್ತೀಗ. ದೋಸೆಗೆ ನೆನಪು ಕೂತು ಮಲ್ಕೋಬೇಕು. ಟೈಮ್ 20 ಗಂಟೆ. ಮಮ್ಮಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅಲ್ದೆ ಅಲ್ವಾ? ಯಾಕಂದ್ರೆ ಸಾಂಗು ಜೆಸಿಬಿದು. ಹೂವು ನೋಡಿ, ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಮುಚ್ಚುಮರೆ ಮಾಡ್ದಲೇ ನಿಮ್ಮ ಮುಂದೆ ಎಲ್ಲ ಮಾಡಿ ತೋರಿಸಿದ್ದೀನಿ, ಆಯಿತಾ? ನೋಡಿ ಕ್ರೀಮ್. ಫೇಸ್ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ರಿಂಕಲ್ಸ್ ಎಲ್ಲ ರಿಮೂವ್ ಆಗ್ತಾ ಇದೆ ಆ್ಯಕ್ಚುಲಿ. ನೋಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಮ್ಮ ಸುಜಿತ್ನ ಇಟ್ಕೊಂಡು ಬ್ಲಾಗ್ಸ್ ಮಾಡೋದು ತುಂಬಾ ಕಷ್ಟ. ಬರೀ ಅಂಥದ್ದು ಮಾಡೋದೆ. ನೋಡಿದ್ರಲ್ಲ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ನಿಜ ನಾನು ನಿಮ್ಮ ಮುಂದೆನೇ ತೋರಿಸಿದ್ದೀನಿ, ನಾನು ಯಾವುದೇ ಬೇರೆ ಎಕ್ಸ್ಟ್ರಾ ಐಟಮ್ಸ್ನ ಹಾಕಿಲ್ಲ. ಸೊ ನೋಡಿ, ನಾನು ಇದೇ ಬಾಕ್ಸ್ಗೆ ಯಾವಾಗಲೂ ಹಾಕ್ಕೊಳ್ಳೋದು. ಎಷ್ಟು ಚೆನ್ನಾಗಿದೆ ನೋಡಿ ಕ್ರೀಮು, ನಿಮಗೆ ತೋರಿಸ್ತಾ ಇದ್ದೀನಿ. ಹೇಳಿದ್ನಲ್ಲ, ಇದನ್ನು ನೈಟ್ ಹಚ್ಕೊಳ್ಳಿ ಮಲಗಬೇಕಾದ್ರೆ, ತುಂಬ ಚೆನ್ನಾಗಿದೆ ನೋಡಿ. 1 ಸ್ಪೂನ್ ತುಪ್ಪದಿಂದ ರೆಡಿ ಮಾಡ್ಕೊಂಡಿರೋ ಅಂಥ ಫೇಸ್ ಕ್ರೀಮ್ ಇದು. ನೈಟ್ ಕ್ರೀಮ್ ಅಂತಲೇ ತಿಳ್ಕೊಳ್ಳಿ. ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ, ಬಟ್ ಏನು ಅಂತಂದರೆ ನೀವು ಇದಿನ್ನೂ ಕಲರ್ ಬರುತ್ತೆ, ಯಾಕೆಂದರೆ ಇದು ನೆನ್ಕೊಳುತ್ತಲ್ವ
ಏನು ಕೇಸರಿ ದಳಗಳು. ಸೊ ನೋಡಿ, ನಾನು ಮಸಿಬೇಕು, ಚೆನ್ನಾಗಿ ಮಸಿಬೇಕು. ಇದರಿಂದ ನಿಮ್ಗೆ ಸುಮಾರು ಫೇಸ್ ಪ್ರಾಬ್ಲಮ್ಗಳು ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಯೂಸ್ ಆಗಿದೆ. ನಿಮ್ಗೆ ಗೊತ್ತೇ ಇದೆ, ನನಗೇನು ಯೂಸ್ ಆಗಲಿಲ್ಲ ಅಂದರೆ ನಾನು ಖಂಡಿತ ಹೇಳೋದು ಇಲ್ಲ, ತೋರಿಸೋದು ಇಲ್ಲ. ನೈಟ್ ಮಲಗಬೇಕಾದ್ರೆ ಇದು, ಬೆಳಗ್ಗೆ ಎದ್ದು ವರ್ಕೌಟ್ ಎಲ್ಲ ಮುಗಿದ ಮೇಲೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ 1 ಅವರ್ ಮುಂಚೆ ನಾನು ಕ್ಯಾರೆಟ್ ಆಯಿಲ್ ಹಚ್ಕೋತೀನಿ. ಲಾಸ್ಟ್ ಟೈಮ್ ಇವಾಗ ಮಾಡಿರೋದು ತೋರಿಸ್ತೀನಿ, ಅದೊಂದು ಮಾಡಿರೋದು ತೋರಿಸಿದ್ದೀನಿ. ಸೊ ಇದು ಕೂಡ ಅಷ್ಟೇ ವರ್ಕ್ ಆಗುತ್ತೆ, ಬೇಕಾದರೆ ಯೂಸ್ ಮಾಡಿ ನೋಡಿ. ಫೇಸಲ್ಲಿ ಏನಾದರೂ ರಿಂಕಲ್ಸ್ ಇದ್ದರೆ ಅದೆಲ್ಲ 30 ದಾಟಿದ ಮೇಲೆ ಸಹಜ, ಎಲ್ಲ ಹೆಣ್ಮಕ್ಳಿಗೂ ರಿಂಕಲ್ಸ್ ಬರೋದು ಎಲ್ಲನೂ ಕೂಡ. ಸೊ ಸುಮಾರು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನೋಡ್ತಾರಲ್ಲ ಹೆಂಗಾಗಿದ್ದೀರಾ ಅಂತ ಇದ್ದೀರಾ ಅಂತ. ಸೊ ನನಗೇನು ಅಷ್ಟೊಂದು ಏಜ್ ಆಗಿಲ್ಲ ಕಣ್ರಿ, 36 ವರ್ಷ, ಇನ್ನೂ ರನ್ನಿಂಗು. ಕೆಲವರು ಏನಂತಾರೆ ಅಂತಂದರೆ, ರೋಹಿತ್ನ ನೋಡಿದ ಮೇಲೆ ನಾವು ತುಂಬ ದೊಡ್ಡವರು, ತುಂಬ ಏಜ್ ಆಗಿರ್ಬೋದು, ಒಂದು 40 ವರ್ಷ ಮೇಂಟೈನ್ ಮಾಡ್ಕೊಂಡಿವ್ರು ಹಿಂಗಿರ್ಬೋದು ಅಂತ ಸುಮಾರಷ್ಟು ಜನ ರೋಹಿತ್ನ ನೋಡಿದ ಮೇಲೆ ಅವರ ಡಿಸಿಷನ್ನ ಚೇಂಜ್ ಮಾಡ್ಕೋತಾರೆ. ಬಟ್ ಏನಿಲ್ಲ, ನನಗೆ ಚಿಕ್ಕ ವಯಸ್ಸಿಗೆ 17 ವರ್ಷಕ್ಕೆ ಮದುವೆ ಮಾಡಿದ್ರಿಂದ ರೋಹಿತ್ ಅಷ್ಟು ದೊಡ್ಡ ಮಗ ಇದ್ದಾನೆ ಅಷ್ಟೇ. ಅಷ್ಟು ಬಿಟ್ಟರೆ ನನಗೇನು 40 ವರ್ಷ 45 ವರ್ಷ ಆಗಿಲ್ಲ, ನನಗೆ 36 ವರ್ಷ ರನ್ನಿಂಗು. ಸಾಮಾನ್ಯವಾಗಿ ಯಾರು ತಮ್ಮ ಏಜಿಂದ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಲ್ಲ. ನನಗೇನು ಅದೇನು ಅಂಜಿಕೆ ಇಲ್ಲ, 36 ವರ್ಷ ನನಗೆ ರನ್ನಿಂಗು. ಸೊ ಹಂಗಾಗಿ ಸುಮಾರಷ್ಟು ಜನ, ಅಯ್ಯೋ ನೀವಿನ್ನೂ ಹೆಂಗಾಗಿದ್ದೀರಾ ಏನು ಅಂದರೆ, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಸೊ ನನಗೊಂದು 40 ವರ್ಷ ಆಗಿರ್ಬೋದೇನೋ ಅಂತ ಎಲ್ಲರೂ ಅಂದ್ಕೊಂಬಿಡ್ತೀರೇನೋ. ಬಟ್ ವೀಡಿಯೋದಲ್ಲಿ ನೋಡಿ, ಬಟ್ ರಿಯಲಾಗಿ ನೋಡಿ ಇಲ್ಲ ತುಂಬ ಚಿಕ್ಕ ವಯಸ್ಸವ್ರಿಗೆ ಅಂತ ಅಂತೀರ. ಬಟ್ ನೀವೇ ಅಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾರೆ ಅವ್ರ ಫ್ರೆಂಡ್ಸ್ಗಳು, ನಿಂಗೆ ತುಂಬ ಚಿಕ್ಕ ಹುಡುಗಿ ಮದುವೆ ಆಗಿದೆಯಾ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚಿಕ್ಕ ಹುಡುಗಿ ಅವರು ಅಂತ ಅಂತಾರೆ. ಇರಲಿ. ಸೊ ಯೂಸ್ ಮಾಡಿ ನೋಡಿ, ಹೆಲ್ಪ್ ಆಯಿತಾ ಹೇಗೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಯಾವುದನ್ನೇ ಯೂಸ್ ಮಾಡ್ದಲೇ ನಾನು ನಿಮ್ಗೆ ಖಂಡಿತ ಯಾರಿಗೂ ನಾನು ನಿಮಗೆ ತಿಳಿಸ್ಕೊಡಲ್ಲ, ಆಯಿತಾ. ಸುಜಮ್ಮ, ಸುಜು ಬಂಗಾರ ನೋಡಿ, ತೀಟೆ ಬಂಗಾರ. ಏನು ದೇವ್ರ ದೀಪ ಹಚ್ಬೇಕು ಇವಾಗ. ನನಗೂ ನೆಗಡಿ. ಇವತ್ತು ಯಾವಾರ ಸೋಮವಾರ. ಸೊ ಮೇಲ್ಗಡೆ ಪೋಷನ್ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಬೇಕಾಗಿತ್ತು, ಆಗಲಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಈಗ ಇಲ್ಲೇ ನೀರು ಬರ್ತಾಯಿತ್ತಲ್ಲ ನಲ್ಲಿನಲ್ಲಿ, ಹಾಗೆ ಸುಜಿತು ನಾನು ಮುಖ ತೊಳ್ಕೊಂಡ್ವಿ ದೇವ್ರ ದೀಪ ಹಚ್ಚೋಣ ಅಂತ. ಕುಂಕುಮ ಇಟ್ಕೊಂಡು ದೇವ್ರ ದೀಪ ಹಚ್ಬೇಕು. ಬನ್ನಿ ಹೋಗೋಣ ನಮಗೆ. ಹೇಳಿದ್ನಲ್ಲ, ಸುಜಿತ್ನ ಇಟ್ಕೊಂಡು ಬ್ಲಾಗ್ ಮಾಡೋದು ತುಂಬ ಕಷ್ಟ. ಮನೆಗೆ ಬಂದವರೆಲ್ಲ ಅದನ್ನೇ ಕೇಳ್ತಾ ಇರ್ತಾರೆ ಸುಜಿತ್ನ ನೋಡಿ. ಸೊ ಇವನ್ನ ನೋಡ್ಕೊಂಡು ಹೇಗೆ ಬ್ಲಾಗ್ ಮಾಡ್ತೀರಾ ನೀವು ಅಂತ ಕೇಳ್ತಿರ್ತೀರ. ಸೊ ಸ್ವಲ್ಪ ರಿಸ್ಕೇನೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಲಾಗರ್ಸ್ ಆದಮೇಲೆ ಏನಾದ್ರು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಅಯ್ಯೋ ದೇವ, ಇವತ್ತು ಈ ಕುಂಬಳಕಾಯಿ ಪಲ್ಯ ದೋಸೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹಚ್ಚೋಷ್ಟೊತ್ತಿಗೆ 6:15 ಆಗೋಯಿತು. ಸೊ ಏನು ಕತೆನೋ ಗೊತ್ತಿಲ್ಲ ಇವಾಗ ನೋಡಿ. ಅದಕ್ಕೆ ಇದು ಕುಡಿಯೋದು ಲೇಟು. ಎಂತಾಯಿತು ಅದಕ್ಕೆ ನೋಡಿ, ಇವಾಗ ಇದನ್ನು ಕುಡಿತಾ ಇದ್ದೇನೆ. ಈಸಿಯಾಗಿ ಬರುತ್ತೆ, ಸುಮಾರಷ್ಟು ಜನ ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅಂತ ಇರ್ತೀರ. ಸಾರಿ, ಎಸ್ ಉಂಟು ಬಾಕೊಂಡೆ. ಮನೆಯವ್ರಿಗುಂಟು ಕೊಡುವ. ಚಿಯಾ ಸೀಡ್ಸ್ ಜೊತೆಗೆ ಬಿಸಿ ನೀರು. ಬಿಸಿ ಇದೆ ತುಂಬ. ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ತುಂಬ ಬಿಸಿ ಇದೆ, ತಣ್ಣೀರಬೇಕಾಗ್ಬೋದು. ವಿಡಿಯೋ ಲೆಂತ್ ಆಗುತ್ತೆ ಅಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ. ಥ್ಯಾಂಕ್ ಯು.